ಅವ ಹೋದ ನಂತರ ಆ ಬಂದ ಹೆಂಗಸನ್ನು ಹಿಡ್ಕೊಂಡೆ, ನಾನು ಬಿಡಲಿಲ್ಲ. ಯಾಕೆ ಅವ ಒಳಗೆ ಬಂದ, ಏನು ವಿಷಯ ಹೇಳಿ ನನ್ನ ಹತ್ರ ಹೇಳಿ, ಏನು ಹೆದರ್ಬೇಡಿ ಹೇಳಿ, ಅಣ್ಣನಾಗೆ ತಮ್ಮನಾಗೆ ತಿಳ್ಕೊಂಡು ಹೇಳಿ ಅಂತ ಹೇಳಿದೆ. ಆಗ ಆ ಹೆಂಗಸ ಹೇಳ್ದಂಥ ಮಾತು ನನಗೆ ಭಾರಿ ಸಂಕೋಚಕರವಾದ ವಿಷಯ ಆಯಿತು. ಕಾರಣ ಏನಂದರೆ, ಆ ಹೆಂಗಸ ಹೇಳ್ತಲ್ಲ ಆಗ ಕೈಯಲ್ಲಿ ಮಾಡಿಬಿಟ್ಟು ಹೋದ್ರಣ್ಣ, ಕೈಯಲ್ಲಿ ಮಾಡೋದು ಅಂತ ಹೇಳಿದ್ಲು. ಅವಳ ಭಾಷೆ ನನಗೆ ಅರ್ಥ ಆಗಲಿಲ್ಲ. ಕೈಯಲ್ಲಿ ಮಾಡಿದ್ರು ಅಂತೆ, ಕೈಯಲ್ಲಿ ಮಾಡಿಬಿಟ್ಟು ಹೋಯ್ತಾ ಇದ್ದಾನಂತೆ ಅವನು ಕೈಯಲ್ಲಿ ಮಾಡಿಬಿಟ್ಟು ಹೋಯ್ತಾನಂತಂದರೆ ಅದು ಕೆಟ್ಟ ಅಪಾರ್ಥದ ಮಾತು. ಅದನ್ನು ನ್ಯಾಯಾಲಯ ಮುಂದೆ ನಾನು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ನ್ಯಾಯಾಧೀಶರಿಗೆ ಗೊತ್ತಾಗಬೇಕು. ನೀವೇ ತಿಳ್ಕೊತೀರಿ ಸ್ವಾಮಿ, ನೀವೇ ಇದಕ್ಕೆ ಉತ್ತರ ನೀಡಬೇಕು. ಯಾಕಂದರೆ ಆ ಥರ ಅವನು ಗೇಟ್ ಕೀಪರ್ ಆಗಿದ್ದಾನೆ. ಈಗ ಅವನ ಗೇಟ್ ಕೀಪರ್ ಉದ್ಯೋಗದಿಂದ ನಿವೃತ್ತಿ ಮಾಡಿದಾರೋ ಏನೋ, ಅವನಿಗೆ ಇಲ್ಲ ಅಲ್ಲಿಗ ಬೇರೊಬ್ಬರು ಸತೀಶ್ ಅಂತ ಈಗ ಗೇಟ್ ಕೀಪರ್ ಇದ್ದಾರೆ. ಯಾರಿಗೆ? ಹರ್ಷೇಂದ್ರ ಕುಮಾರ್ ಅವ್ರಿಗೆ. ಈಗ ಅವ ಪರಮೇಶ್ ಇಲ್ಲ ಅಲ್ಲಿ ಈ ಜಾಗದಲ್ಲಿ. ಪ್ರಕೃತಿ ಚಿಕಿತ್ಸಾಲಯ ಎದುರಿಗೆ 2 ಕ್ಯಾಮ್ರಾ ಇಟ್ಟಿರ್ತಾರೆ ದ್ವಾರದಲ್ಲಿ, 2 ಫೋಕಸ್ಸು. ಆಪೋಸಿಟಲ್ಲಿ ಬಸ್ ಸ್ಟಾಪ್ ಇರುತ್ತೆ. ಆ ಬಸ್ ಸ್ಟಾಪ್ನಲ್ಲಿ 2 ಸೈಡು ಕ್ಯಾಮ್ರಾ ಫಿಕ್ಸ್ ಮಾಡಿರ್ತಾರೆ. ಆ ಕ್ಯಾಮ್ರಾ ಮಣ್ಣ ಸಂಕದವರೆಗೂ ರೆಕಾರ್ಡ್ ಆಗುತ್ತಾ ಇರುತ್ತೆ. ಯಾಕಂದರೆ ನಾವಲ್ಲಿ ಕೆಲಸ ಮಾಡುವಾಗ, ಗೂಡಿಸುವಾಗ, ಬೆಂಕಿ ಕೊಡುವಾಗ, ಸುಣ್ಣ ಹೊಡೆಯೋದಿದ್ರೆ, ಏನೇ ಕೆಲಸ ಮಾಡಿದ್ರು ಅಲ್ಲಿಂದಲೇ ನೇತ್ರಾವತಿ ಸ್ನಾನ ಘಟಕದ ಆಫೀಸಿನಲ್ಲಿ ಟಿ ವಿಯಲ್ಲಿ ನೋಡ್ಬೋದು. ಆ ರೀತಿ ಒಂದು ಇದಿರುತ್ತೆ. ಮತ್ತು ಈ ಕಡೆ ತಗೊಂಡ್ರೆ ಆ ಟರ್ನ್ವರೆಗೂ ರೆಕಾರ್ಡ್ ಆಗುತ್ತಾ ಇರುತ್ತೆ. ಆ ಬಸ್ ಸ್ಟ್ಯಾಂಡಲ್ಲಿದ್ದದು. ಆ ಬಸ್ ಸ್ಟ್ಯಾಂಡಲ್ಲಿದ್ದ ಕ್ಯಾಮರಾ, 2 ಕ್ಯಾಮರಾವನ್ನು ಈ ಕೇಸಿನಲ್ಲಿ ಇದನ್ನು ಫುಲ್ ಬಸ್ ಸ್ಟ್ಯಾಂಡನ್ನೇ ಕಾಣದೆ ಮಾಯ ಮಾಡಿಬಿಟ್ಟಿದ್ದಾರೆ. ಬಸ್ ಸ್ಟ್ಯಾಂಡೇ ಇಲ್ಲ. ಬಸ್ ಸ್ಟ್ಯಾಂಡು ಅಷ್ಟು ಚಂದದ ಬಸ್ ಸ್ಟ್ಯಾಂಡು ಕ್ಯಾಮ್ರಾ ಸಮೇತ ಇದ್ದದನ್ನು ಆ ಬಸ್ ಸ್ಟ್ಯಾಂಡನ್ನು ತೆಗೆದುಬಿಟ್ಟಿದ್ದಾರೆ. ಈಗ ಬಸ್ ಸ್ಟ್ಯಾಂಡೇ ಇಲ್ಲ ಅಲ್ಲಿ. ಅಷ್ಟು ಸ್ವಚ್ಛತೆ ಇದ್ದ ರೋಡನ್ನು ಹಾಗೆ ಮಾಡಿಬಿಟ್ಟಿದ್ದಾರೆ. ಅಷ್ಟು ಪ್ರಕೃತಿ ಚಿಕಿತ್ಸಾಲಯ ಹಿಂಬದಿ ಗೇಟಲ್ಲಿ ಆ ಕಡೆಯಿಂದ ಬಂದರೆ, ಜೋಡಿಸ್ತಾನ ಮಾರ್ಗದಿಂದ ಆಚೆ ಬದಿಯಿಂದ ಬಂದರೆ ಬ್ಯಾಕ್ ಗೇಟ್ ಹಿಂದೆಗಡೆ ಒಂದು ಗೇಟ್ ಇದೆ. ಅದರಲ್ಲಿ ಕೆಲಸದವರು, ಮಹಿಳೆಯರೆಲ್ಲ ಅದರಲ್ಲಿ ಓಡಾಟ ಇತ್ತು. ಹೆಂಗಸರೆಲ್ಲ ಬಂದರೆ ಆ ಗೇಟ್ನಿಂದ ಬಂದು ಪ್ರಗತಿ ಚಿಕಿತ್ಸಾಲಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಮಾರ್ಗದಲ್ಲಿ ಮುಖ್ಯವಾದವರು ಅಂದರೆ ಧೀರಜ್ ಕಿಲ್ಲಾ ಇರ್ಬೋದು, ಮಲ್ಲಿಕ್ ಜೈನ್ ಇರ್ಬೋದು, ಉದಯ್ ಜೈನ್ ಇರ್ಬೋದು, ಅವರೆಲ್ಲ ಅಲ್ಲಿ ಆ ಕಡೆ ಮನೆ ಪಕ್ಕ ಇರೋದ್ರಿಂದ ಆ ಕಡೆಯಿಂದ ಬರ್ತಾ ಹೋಗ್ತಾ ಇದ್ದರು. ಆ ಗೇಟನ್ನು ಈ ಕೇಸ್ ಆದ ನಂತರ ಅದನ್ನು ಕ್ಲೋಸ್ ಮಾಡಿಬಿಟ್ರು. ಈ ಕೇಸು ಬಂದ ತಕ್ಷಣವೇ ಆ ಗೇಟನ್ನು ಅಲ್ಲಿ ಕ್ಲೋಸ್ ಮಾಡಿದರು. ಅಲ್ಲಿ ಬೀಗ ಹಾಕಿ ಒಂದು ಜಂಕ್ ಸೀಟನ್ನು ಇಟ್ಟುಬಿಟ್ರು. ಆ ಗೇಟಿನ ಎದುರುಗಡೆ ಒಂದು ಮನೆ ಇದೆ. ಆ ಮನೆಯಲ್ಲಿ